ಸಿಂಹರಾಶಿ ತಂದೆಯವರ ಸಹಕಾರ, ಅವರ ಪ್ರೋತ್ಸಾಹ, ಸಂಪೂರ್ಣವಾದಂತಹ ಸಹಾಯ ನಿಮಗೆ ಸಿಕ್ಕುವಂತಹ ದಿವಸ. ವಸ್ತುವಿನ ಖರೀದಿ ಅಥವಾ ಮಾರಾಟ ಇದು ಎರಡರಲ್ಲೂ ಕೂಡ ಲಾಭವನ್ನು ಪಡೆಯುವಂತಹ ದಿವಸವಾಗುತ್ತೆ. ನೌಕರಿಯಲ್ಲಿ ಅಥವಾ ವೃತ್ತಿಯಲ್ಲಿ ಸ್ನೇಹಿತರಿಂದ ತೊಂದರೆ ಆಗಬಹುದು ಅನ್ನುವಂತಹ ಸೂಚನೆ ಇದೆ. ಸ್ನೇಹಿತರ ಜೊತೆಯಲ್ಲಿ ಜಾಣ್ಮೆಯಿಂದ ವರ್ತಿಸಿ ಅವರು ಯಾವ ಉದ್ದೇಶದಿಂದ ಈ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅದು ಅನುಕೂಲವಾಗ್ತಕ್ಕಂತಹದ್ದು. ಕುಟುಂಬ ನಿರ್ವಹಣೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗುವಂಥದ್ದು. ಯಾವುದೋ ಉದ್ದೇಶವನ್ನಿಟ್ಟುಕೊಂಡು ಹಣವನ್ನು ಕೂಡಿಟ್ಟಿದ್ದರೆ ಅದು ಮನೆಯ ಖರ್ಚಿಗೋಸ್ಕರವಾಗಿ ತೆಗಿಬೇಕಾದಂತಹ ಪರಿಸ್ಥಿತಿ ಬರಬಹುದು. ಶುಭ ಕಾರ್ಯಗಳಿಗೆ ಯಾವುದಕ್ಕೆ ಹೋಗೋದಕ್ಕೂ ಕೂಡ ಮನಸ್ಸು ಇಲ್ಲದೆ ಇರತಕ್ಕಂತಹದ್ದು. ಸಾಯಂಕಾಲದ ವೇಳೆಗೆ ಅಶುಭ ವಾರ್ತೆ ಮನಸ್ಸಿಗೆ ಹಿಂಸೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಸದ್ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ 12 ಸಲ ಪಠನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಉದ್ಯಮಿಗಳಿಗೆ ಹಣದ ಅಡಚಣೆಯಿಂದ ಇವತ್ತು ಆಗಬೇಕಾದಂತಹ ಯಾವುದೋ ಒಂದು ನಿರ್ಧಾರ ಅಥವಾ ಚರ್ಚೆ ಅಥವಾ ತೀರ್ಮಾನ ಮುಂದಕ್ಕೆ ಹೋಗಬಹುದಾದಂತಹ ಸಂದರ್ಭ. ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳ ಆಗತ್ತೆ. ಆ ಸೂಚನೆ ಇರೋದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ರೀತಿಯಲ್ಲಿ ನೀವು ಚರ್ಚೆಯನ್ನು ಮಾಡಬೇಕೋ, ಯಾವ ನಿರ್ಧಾರವನ್ನು ಮಾಡಬೇಕೋ ಅದನ್ನು ಆಲೋಚನೆ ಮಾಡಿ. ನಿಗೂಢವಾದಂತಹ ವಿಚಾರಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಇಲ್ಲಿಯವರೆಗೆ ಆ ವಿಷಯ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅಥವಾ ನೀವು ನಿರೀಕ್ಷೆಯನ್ನು ಮಾಡಿರೋದಿಲ್ಲ. ಕನಸು ಮನಸ್ಸಿನಲ್ಲೂ ಕೂಡ ಅಂದುಕೊಂಡಿಲ್ಲದೆ ಇರತಕ್ಕಂಥದ್ದು ಆಗಬಹುದು. ಆಯಾಸದಿಂದ ಕಿರಿಕಿರಿ ಆಗುತ್ತೆ. ಅದು ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಕೂಡ ಇರಬಹುದು ಅನ್ನುವಂಥದ್ದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಹಿ ವಿಚಾರಗಳನ್ನು, ಅಂದರೆ ಯಾರ ಮನಸ್ಸಿಗೂ ಕೂಡ ಬೇಸರವಾಗತಕ್ಕಂತಹ ವಿಚಾರಗಳನ್ನು ಮಾತಾಡಬೇಡಿ. ಅದು ಸತ್ಯವೇ ಆಗಿದ್ದರೂ ಕೂಡ ಆ ವಿಚಾರಗಳನ್ನು ಚರ್ಚೆಗೆ ತರಬೇಡಿ ಎನ್ನುವಂಥದ್ದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡಬಹುದು. ದಾಂಪತ್ಯದಲ್ಲಿ ವಿರಸ ಅಥವಾ ಬಿರುಕು ಅನ್ನುವಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಅದಕ್ಕೆ ಅವಕಾಶಗಳು ಬೇಡ. ಐಕಮತ್ಯ ಮಂತ್ರವನ್ನು ಶ್ರವಣ ಮಾಡಿ, ಪಠನ ಮಾಡಿ ಶುಭವಾಗಿ. ತುಲಾರಾಶಿ ಬಂಧುಗಳ ಮಧ್ಯದಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ ಅಥವಾ ಮಾತಿನಿಂದ ಸ್ವಲ್ಪ ಬೇಸರ ಅಥವಾ ಮಾತನ್ನು ಬಿಡ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳು ಹೆಚ್ಚು ಹೆಚ್ಚು ಕಾಡುವಂಥದ್ದಾಗತ್ತೆ. ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳು ಗೊಂದಲವಾಗಿ ಕಾಡುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಆಯ್ಕೆಗಳು ಹೆಚ್ಚಾದಾಗ ಗೊಂದಲ ಆಗ್ತಕ್ಕಂಥದ್ದು ಸಹಜ. ಆದರೆ ಬುದ್ಧಿವಂತಿಕೆಯಿಂದ ಮುಂದಿನ ಅನುಕೂಲದ ದೃಷ್ಟಿಯಿಂದ ಸರಿಯಾದಂತಹ ನಿರ್ಧಾರ ಬೇಕಾಗತ್ತೆ ಎನ್ನುವಂಥದ್ದು. ಮುದ್ರಣ ವೃತ್ತಿಯಲ್ಲಿ ಇರ್ತಕ್ಕಂಥವರಿಗೆ ಶುಭವಾಗ್ತಕ್ಕಂತಹ ದಿವಸ. ಸಾಕುಪ್ರಾಣಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅವುಗಳಿಂದ ತೊಂದರೆ ಆಗುವಂಥದ್ದು. ಅವುಗಳಿಗೆ ಆ ಉದ್ದೇಶ ಇಲ್ಲದೇ ಇದ್ದರೂ ಕೂಡ ಸಂದರ್ಭ ಹಾಗೆ ಮಾಡಬಹುದು ಅನ್ನುವಂಥದ್ದು. ಅರಿಯದಂತಹ ವಿಚಾರದಲ್ಲಿ ನೀವು ಸಿಗಹಾಕ್ಕೊಳ್ತೀರಿ. ಯಾವ ವಿಷಯದ ಬಗ್ಗೆ ನಿಮಗೇನು ಮಾಹಿತಿ ಇರೋದಿಲ್ವೋ ಅಂತಹ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಮುಂದಾಗ್ತೀರಿ, ಸಿಗಹಾಕ್ಕೊಳ್ತೀರಿ. ಸರಿಯಾದಂತಹ ಮಾಹಿತಿ ಇಲ್ಲದಲೇ ಮಾಹಿತಿಯ ಕೊರತೆಯಾಗಿ ತೊಂದರೆ ಆಗ್ತಕ್ಕಂತಹದ್ದು. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರ ಪ್ರಸ್ತಾಪ ಮಾಡ್ತೀನಿ. ಮುಂದಿನ ದಿನಮಾನದಲ್ಲಿ ಯಾವತ್ತೋ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗತ್ತೆ. ಅದೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯಲಿ ಅನ್ನುವ ಭಾವನೆಯಿಂದ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಮನಸ್ಸಿಗೆ ಯಾವುದು ಹಿತ ಅಥವಾ ಬೇರೆಯವರಿಗೆ ನಾನು ಮಾಡ್ತಕ್ಕಂತಹ ಕೆಲಸದಿಂದ ಏನೂ ತೊಂದರೆ ಇಲ್ಲ ಅನ್ನುವಂಥದ್ದಿದೆ, ಅಂತಹ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಮಾಡಿ. ನೀವು ಮಾಡುವಂತಹ ಕೆಲಸದಿಂದ ಬೇರೆ ಯಾರಿಗೋ ಕಿರಿಕಿರಿ ಆದರೆ, ಬೇರೆಯವರಿಗೆ ತೊಂದರೆ ಆದರೆ, ಸಮಾಜಕ್ಕೆ ತಪ್ಪು ಸಂದೇಶ ಹೋದರೆ ಇವೆಲ್ಲವೂ ಕೂಡ ದೊಡ್ಡ ತಪ್ಪಾಗ್ತಕ್ಕಂಥದ್ದಾಗತ್ತೆ. ವ್ಯಕ್ತಿತ್ವ ಅಥವಾ ಸ್ವಭಾವ ಇದರಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನಿಧಾನವಾಗಿ ಆಗತ್ತೆ. ಅದು ಧನಾತ್ಮಕವಾಗಿ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ನಡೀತಕ್ಕಂತಹ ದಿವಸ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಏರುಪೇರನ್ನು ಮಾಡಿಕೊಳ್ತೀರಿ. ಯಾವುದೋ ಒತ್ತಡ, ಈ ಕೆಲಸ ಇಷ್ಟು ಬೇಗ ಆಗಿಬಿಡಬೇಕು ಅನ್ನುವಂಥದ್ದು, ಆ ಒತ್ತಡದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗಬಹುದು ಅನ್ನುವಂಥದ್ದು. ಮನೆಯಲ್ಲಿ ಅಪಶಕುನದ ಸೂಚನೆಗಳು ನಿಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ. ಯಾವುದೋ ಕೆಲಸಕ್ಕೆ ಹೊರಡ್ತೀರಿ, ಅಲ್ಲಿ ಯಾಕೋ ಶಕುನ ಸರಿಯಾಗಲಿಲ್ಲ, ಏನೋ ಅಪಶಕುನವಾಯಿತು ಅನ್ನುವಂಥದ್ದು ಮನಸ್ಸಿನ ಮೇಲೆ ದೊಡ್ಡ
ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ವ್ಯವಹಾರದ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಜಗಳ ಆಗಬಹುದು ಅನ್ನುವಂಥದ್ದು ಸೂಚ್ಯವಾಗಿದೆ. ರುದ್ರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.